ಕೋಲಾರ ಚಿಕ್ಕಬಳ್ಳಾಪುರದ ಶಾಸಕರಿದಾರಲ್ಲ ಈಗ ಬಹಳ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಟ್ಟಿಗೆದ್ದು ಬಿಟ್ಟಿದ್ದಾರೆ ಅವರು. ಅಸಮಾಧಾನ ಹೊರ ಹಾಕಿದ ಎರಡೂ ಜಿಲ್ಲೆಯ ಶಾಸಕರು ನಮಗೆ ಯಾಕೆ ಅವಕಾಶ ಕೊಟ್ಟಿಲ್ಲ ಅಥವಾ ನಮಗೆ ಯಾಕೆ ಸಂಪುಟದಲ್ಲಿ ಜವಾಬ್ದಾರಿಯನ್ನ ಕೊಟ್ಟಿಲ್ಲ ಅಂತ ಹೇಳಿ ಕೆಲವು ಜಿಲ್ಲೆಗೆ 2-3 ಸಚಿವ ಸ್ಥಾನ ಕೊಟ್ಟಿದ್ದೀರಿ. ನಮ್ಮ 2 ಜಿಲ್ಲೆಯಲ್ಲಿ ಸಚಿವ ಸ್ಥಾನಕ್ಕೆ ಅರ್ಹರು ಯಾರೂ ಇಲ್ವಾ? ಬಂಗಾರಪೇಟೆ ನಾರಾಯಣಸ್ವಾಮಿ, ಎಂಸಿ ಸುಧಾಕರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾರಿಗೆ ಸಚಿವ ಸ್ಥಾನ ಕೊಟ್ಟಿದ್ರು ನಮಗೆ ಅಭ್ಯಂತರ ಇಲ್ಲ, ನಮ್ಮ ಜಿಲ್ಲೆಗೆ ಸಚಿವ ಸ್ಥಾನ ಕೊಡದೇ ಇರೋದು ನೋವಾಗಿದೆ. ಮುಂದಿನ ಚುನಾವಣೆಯಲ್ಲಿ ನಾವು ಏನು ಉತ್ತರ ಕೊಡಬೇಕು? ನಾವ್ಯಾರೂ ಕೂಡ ರಾಜೀನಾಮೆ ಕೊಡುವ ಪ್ರಸ್ತಾಪ ಮಾಡ್ತಿಲ್ಲ. ಹೈಕಮಾಂಡ್ ನಮ್ಮನ್ನ ಕರೆಸಿ ಚರ್ಚೆ ಮಾಡಬೇಕು. ನಮ್ಮ ಜಿಲ್ಲೆಗೆ ಬೇರೆಯವರ ಹಸ್ತಕ್ಷೇಪ ಆಗಲ್ಲ ಎಂಬ ಭರವಸೆಯನ್ನ ಕೊಡ್ಲಿ. ಹೈಕಮಾಂಡ್ಗೆ ಮನವಿ ಮಾಡಿದ್ದಾರೆ ಎಂಸಿ ಸುಧಾಕರ್. ಈಗ ಏನಾಗಿದೆ, ಈಗ ಇಲ್ಲ ಬೇರೆಯವ್ರಿಗೆ ಅವಕಾಶ ಕೊಡಬೇಕು ನಿಮ್ಮ ಜಿಲ್ಲೆಯಲ್ಲಿ ಅಂತೇಳಿ ಮತ್ತೊಬ್ಬರಿಗೆ ಅವಕಾಶ ಕೊಟ್ಟಿದ್ರೆ ನಮ್ದು ಯಾರ್ದು ತಕರಾರು ಇರ್ತಾನೆ. ಆದರೆ ಈಗ ಪರಿಸ್ಥಿತಿ ಏನಾಗಿದೆ, ಈ ಕಡೆ ಕೋಲಾರಿಗೂ ಅವಕಾಶ ಇಲ್ಲ, ನಮ್ಮ ಚಿಕ್ಕಬಳ್ಳಾಪುರಕ್ಕೂ ಅವಕಾಶ ಇಲ್ಲ. ನಾವು ನಿರಂತರವಾಗಿ ಈ ರೀತಿಯಾದಂಥ ಪರಿಸ್ಥಿತಿಗಳನ್ನು ಎದುರಿಸ್ಕೊಂಡು ಬರ್ತಾ ಇದ್ದೀವಿ. ಈಗ ನಂದೇ ವಿಚಾರ ಹೇಳಬೇಕಾದ್ರೆ, ನಾನು ಜಿಲ್ಲಾ ಮಂತ್ರಿಯಾಗಿ ನಮ್ಮ ಜಿಲ್ಲೆಯ ಬಗ್ಗೆ ಭಾಳಷ್ಟು ಕಳಕಳಿಯನ್ನು ಇಟ್ಕೊಂಡು ಹಲವಾರು ಅಭಿವೃದ್ಧಿಯ ಕೆಲಸಗಳನ್ನು, ಹಲವಾರು ಯೋಜನೆಗಳನ್ನು ಮಂಜೂರು ಮಾಡಿಸುವಂಥ ಕೆಲಸ ಆಗಿ ಈಗ ಭಾಳಷ್ಟು ಪ್ರಗತಿಯನ್ನು ಸಾಧಿಸಿದ್ದಾರೆ. ಅದ್ರ ಬಗ್ಗೆ ನಾನೀಗ ವಿವರವಾಗಿ ಹೇಳಕ್ಕೆ ಹೋಗೋದಿಲ್ಲ. ನಿಮ್ಗೆ ಬೇಕಾದ್ರೆ ಮಾಹಿತಿ ಬೇಕು ಅಂದರೆ ಪಟ್ಟಿ ಸಮೇತ ಕೊಡ್ತೀನಿ. ಆದರೆ ಹಿಂದೆ ನಮ್ಮ ಜಿಲ್ಲೆಯಲ್ಲಿ ಬೇರೆ ಜಿಲ್ಲೆಯವರು ಉಸ್ತುವಾರಿಯನ್ನು ವಹಿಸ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ, ಅದು ಕೋಲಾರ ಆಗ್ಬೋದು, ಚಿಕ್ಕಬಳ್ಳಾಪುರ ಆಗ್ಬೋದು, ಅವರಿಗೆ ಏನು ಆ ಜಿಲ್ಲೆಗಳ ಬಗ್ಗೆ, ಆ ಜಿಲ್ಲೆಗಳ ಆಗುಹೋಗುಗಳ ಬಗ್ಗೆ, ಆ ಜಿಲ್ಲೆಯ ಜನರ ನಿರೀಕ್ಷೆಗಳ ಬಗ್ಗೆ, ಆಗಬೇಕಾಗಿರ್ತಕ್ಕಂಥ ಅಥವಾ ಮಂಜೂರು ಮಾಡಿಸ್ಬೇಕಾಗಿರ್ತಕ್ಕಂಥ ಯೋಜನೆಗಳ ಬಗ್ಗೆ ಯಾವುದು ಕಳಕಳಿ ಇರೋದಿಲ್ಲ, ಮಾಹಿತಿ ಇರೋದಿಲ್ಲ. ಹೊರಗಿನಿಂದ ಬರೋರು ಕೇವಲ KDP ಮೀಟಿಂಗ್ ಅಟೆಂಡ್ ಮಾಡ್ತಾರೆ, ಇಲ್ಲ ರಾಷ್ಟ್ರೀಯ ಹಬ್ಬಗಳಿಗೆ ಬರ್ತಾರೆ, ಮಖ ತೋರಿಸ್ತಾರೆ, ಒಂದು ಪತ್ರಿಕಾ ಹೇಳಿಕೆ ಕೊಟ್ಟು ಹೋಗ್ತಾರೆ. ಇಂತಹ ಸಂದರ್ಭದಲ್ಲಿ, ಚುನಾವಣೆ ಹೊಸದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಈ 2 ಜಿಲ್ಲೆಗಳಿಗೆ ಪ್ರಾಧಾನ್ಯತೆ ಕೊಡದೇ ಇರ್ತಕ್ಕಂಥದ್ದು ಎಲ್ಲರಿಗೂ ಬಹಳ ನೋವಾಗಿದೆ. ಅದು ನನಗೇ ಇರ್ಬೋದು, ಮತ್ತೊಬ್ಬರಿಗೆ ಇರ್ಬೋದು. ಈಗ ನಾರಾಯಣಸ್ವಾಮಿ ಅವರು ಒಂದು ಪ್ರಬಲವಾದ ಒಂದು ವರ್ಗಕ್ಕೆ ಸೇರಿರ್ತಕ್ಕಂಥವ್ರು. ಈಗ ಅವ್ರಿಗೆ ಬಹಳ ವರ್ಷಗಳಿಂದ ಅವಕಾಶ ಆಗಿಲ್ಲ. ಅವ್ರಿಗೆ ಕೊಟ್ಟಿದ್ರೆ ಯಾರಿಗೂ ಅಭ್ಯಂತರ ಇರಲಿಲ್ಲ. ಈಗ ನಮ್ಮ ಜಿಲ್ಲೆಯಲ್ಲಿ ಇವತ್ತು ನಾನು ಕೇಳಿದ್ದೆ, ಸುಬ್ಬಾರೆಡ್ಡಿನೂ ಕೇಳಿರಲಿಲ್ಲ, ಎಲ್ಲ ಕೇಳಿದ್ರು, ಯಾರಿಗಾದ್ರೂ ಕೊಟ್ಟಿದ್ರೆ ಅಭ್ಯಂತರ ಇರಲಿಲ್ಲ. ಇವತ್ತು ನೀವು ಅದು ಯಾರು ಮಾಡಿದ್ರೂ ಗೊತ್ತಿಲ್ಲ, ಬೇರೆ ಕೆಲವು ಜಿಲ್ಲೆಗಳಿಗೆ, ಸಣ್ಣ ಸಣ್ಣ ಜಿಲ್ಲೆಗಳಿಗೆ 2 ಕೆಲವು ಜಿಲ್ಲೆಗಳಿಗೆ 3 ಸ್ಥಾನಗಳನ್ನು ಕೊಟ್ಟಿದ್ದೀರ. ನಮ್ಗೆ ಯಾರು ವೈಯಕ್ತಿಕವಾಗಿ, ಅವರೆಲ್ಲರೂ ನಮಗೆ ಆತ್ಮೀಯ ಸ್ನೇಹಿತರು, ಅವ್ರ ಬಗ್ಗೆ ವೈಯಕ್ತಿಕವಾಗಿ ನಾವು ಹೇಳೋಕ್ಕಾಗೋದಿಲ್ಲ. ಆದರೆ ನಮ್ಮ ಜಿಲ್ಲೆಗಳ ಪರಿಸ್ಥಿತಿಯನ್ನು, ನಾಳೆ ಪಕ್ಷ ಇವತ್ತು ಮತ್ತೆ 2028ರಲ್ಲಿ ಅಧಿಕಾರಕ್ಕೆ ಬರಬೇಕಾದ್ರೆ ನಾವು ಯಾವ ಹುಮ್ಮಸ್ಸಿನಿಂದ ನಾವು ಕೆಲಸ ಮಾಡಬೇಕಾಗುತ್ತೆ, ನಾವು ನಮ್ಮ ಕಾರ್ಯಕರ್ತರನ್ನ ನಾವು ಯಾವ ರೀತಿ ಹಿಡಿದಿಟ್ಕೋಬೇಕಾಗುತ್ತೆ, ಬರ್ತಕ್ಕಂಥ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ನಾವು ಅವ್ರಿಗೆ ಏನು ಒಂದು ದಾರಿಯನ್ನು ತೋರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಆ ಜಿಲ್ಲೆಯಲ್ಲಿ 2 ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು ಅಂದ್ರೆ ಎಲ್ಲರೂ ಪಕ್ಷಾತೀತ, ನಮ್ಮ ಎಲ್ಲರೂ ಒಗ್ಗಟ್ಟಾಗಿ ಪಕ್ಷವನ್ನು ಸಂಘಟನೆ ಮಾಡಬೇಕು. ಆ ಶಕ್ತಿಯನ್ನು ಇವತ್ತು ನಮ್ಮನ್ನು ಕಸ್ಕೊಂಡ್ಬಿಟ್ಟಿದ್ದೀರಿ ನೀವು. ಯಾವ ಕಾರಣಕ್ಕೆ? ನಾವು ಮಾಡಿದ ಅಪರಾಧ ಏನು? ಆ ಜಿಲ್ಲೆಯ 2 ಜಿಲ್ಲೆಯ ಶಾಸಕರು ನಾವೇನು ಅಪರಾಧ ಮಾಡಿದ್ದೀವಿ ಅಂತೇಳಿ ನಮ್ಮ ಜಿಲ್ಲೆಗೆ ನೀವು ಮಂತ್ರಿ ಸ್ಥಾನ ಕೊಡಲಿಲ್ಲ. ನನ್ನೂ ಕೂಡ ಬಲಗೈ ಸಮುದಾಯ ಪ್ರತಿಯೊಬ್ಬರು ಕ್ವಶನ್ ಮಾಡ್ತಾ ಇದ್ದಾರೆ. ಸರ್, ರಾಜ್ಯದಲ್ಲಿ ಅತಿ ಹೆಚ್ಚು ಬಲಗೈ ಸಮುದಾಯ ಇರ್ತಕ್ಕಂಥ ಕ್ಷೇತ್ರ ಕೋಲಾರ ಲೋಕಸಭಾ ಕ್ಷೇತ್ರ. ಹೀಗಿದ್ರೂ ಕೂಡ ಹಿಂದೆ 60 ವರ್ಷಗಳ ಹಿಂದೆ ದಿವಂಗತ ಚೆನ್ನೈನವರನ್ನ ಮಂತ್ರಿ ಮಾಡಿದ್ದು ಬಿಟ್ಟರೆ ಇದುವರೆಗೂ ಕೂಡ ಆ ಸಮುದಾಯಕ್ಕೆ ಅವಕಾಶ ಕೊಟ್ಟಿಲ್ಲ. ಇವೆಲ್ಲವನ್ನೂ ಕೂಡ ನಾವು ಪರಿಪರಿಯಾಗಿ ಮನವಿ ಮಾಡಿದ್ರೂ ಕೂಡ ನಮ್ಮ ಸಮುದಾಯವನ್ನು ನಿರ್ಲಕ್ಷ್ಯ ಮಾಡೋದ್ರಿಂದ ಸಮುದಾಯದವರಿಗೆ ಬಹಳಷ್ಟು ತೊಂದರೆ ಆಗಿದೆ. ಅವ್ರು ನಾಳೆ ಬೆಳಗ್ಗೆ ನಾವು ಪಕ್ಷದಲ್ಲಿ ಹಿಡಿದುಕೊಳ್ಳೋದಕ್ಕೆ ಬಹಳಷ್ಟು ಕಷ್ಟ ಆಗ್ತಾ ಇದೆ ನಮಗೆ. ಇಂತಹ ಸಂದರ್ಭದಲ್ಲಿ ನಾವು ಯಾವ ರೀತಿ ಪಕ್ಷವನ್ನು ಕಟ್ಟಬೇಕು, ಮುಂದೆ ಬರ್ತಕ್ಕಂಥ ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, MLA ಎಲೆಕ್ಷನ್ಗಳು, ಲೋಕಲ್ ಎಲೆಕ್ಷನನ್ನು ನಾವು ಯಾವ ರೀತಿ ಎದುರಿಸಬೇಕು ಅಂತೇಳಿ ನಾವು ಹೈಕಮಾಂಡ್ ಮುಂದೆ ಒಂದು ಸಮಯವನ್ನು ತಗೊಂಡು, ಆ ಸಮಯವನ್ನು ತಗೊಂಡು ನಾವು ಜಿಲ್ಲೆಯ ಬಗ್ಗೆ ಎಲ್ಲ ಸಮಸ್ಯೆಗಳಿಗೆ ಚರ್ಚೆಯನ್ನು ಮಾಡ್ತೇವೆ.